ನಮಸ್ಕಾರ, ಎಲ್ಲರಿಗೂ ಶುಭೋದಯ. ಇವತ್ತು ನಾವು ಇಂಟಿಗ್ರೇಟೆಡ್ ಅಗ್ರಿಕಲ್ಚರ್ ಅದರ ಬಗ್ಗೆ ಸ್ವಲ್ಪ ಪರಿಚಯ ನೀಡ್ತಾ ಇದ್ದೀವಿ. ಇವಾಗ ತಾವು ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಆಗಲಿ, ಇಂಟಿಗ್ರೇಟೆಡ್ ಪ್ರಾಕ್ಟೀಸ್ ಆಗಲಿ ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಆಗಲಿ ಏನು ಮಾಡಬೇಕಾಗಿರೋದನ್ನು ನಾವು ಒಂದೇ ಜಸ್ಟ್ ಉದಾಹರಣೆಯನ್ನು ತೆಗೆದುಕೊಳ್ತಾ ಇದ್ದೀವಿ. ಇವಾಗ ಜಸ್ಟು ನಾವು ಇನ್ ದ ಮಂತ್ ಆಫ್ ಮಾರ್ಚದಲ್ಲಿ ಬೇವಿನ ಗಿಡ ನೋಡಿರ್ಬೋದು ಎಲ್ಲರೂ. ಬೇವಿನ ಗಿಡ ಏನಂದರೆ ತಪ್ಪಲ ಖಾಲಿ ಆಗ್ತಾವೆ. ಬೇವಿನ ತಪ್ಪಲ ಯಾಕಂದರೆ ಬೇವಿನ ತಪ್ಪಲ ಖಾಲಿ ಆಗೋದಕ್ಕೆ ಇವಾಗ ಸುಮಾರು ಕಾರಣಗಳಿವೆ. ಅದರಲ್ಲಿ ಒಂದು ಅಂದರೆ ಇವಾಗ ಇದು ಯಾವುದು ದೊಣ್ಣೆದು ಏನು ನಮ್ಮದು ಎಗ್ ಹೆಚ್ ಮಾಡುತ್ತೆ. ಅದೇ ಜಸ್ಟು ಪ್ರೌಢಾವಸ್ಥೆಯಲ್ಲಿ ಅದು ಇವಾಗ ತಮಗೆ ನಾನು ತೋರಿಸ್ತಾ ಇರೋದು. ಇದು ಇಷ್ಟೊಂದು ಮಟ್ಟಿಗೆ ಇದು ಬೇವಿನ ತಪ್ಪಲವನ್ನು ತಿಂದು ಸಂತಾನೋತ್ಪತ್ತಿ ಮಾಡ್ತವೆ. ಅದಕ್ಕೋಸ್ಕರ ತಾವು ಏನಂದರೆ ಸಾಯಂಕಾಲಕ್ಕೆ ನಾವು ಸ್ವಲ್ಪ ಅದಕ್ಕೆ ಶಾಖವನ್ನು ಗಿಡದ ಬದಿ ಕೊಟ್ಟರೆ ಅದು ಸುಮಾರು ಕೀಡಿಗಳು ಇದರಲ್ಲಿ ಬಂದು ಬೀಳ್ತವೆ. ಇದೇ ರೀತಿ ಸುಮಾರು ನೀರಿನಲ್ಲಿ ಬಂದಿವೆ. ಅದರ ಜೊತೆ ಬೆಂಕಿಯಲ್ಲೂ ಕೂಡ ಎಷ್ಟೋ ಮಟ್ಟಿಗೆ ಬಂದಿವೆ ಅನ್ನೋದು ತಮಗೆ ಈಗ ಪರಿಚಯ ಇದರಲ್ಲಿ ಆಗ್ತದೆ. ಈ ರೀತಿ ಏನಾಗೋದು, ನಾವು ಏನು ವಿಚಾರ ಮಾಡ್ತೀವಿ, ಜಸ್ಟು ನಾವು ಗಿಡಗಳನ್ನು ಜೋಪಾನ ಇಡೋದಕ್ಕಿಂತ ನಾವು ಗಿಡಗಳನ್ನು ಎಲೆಯ ಹರಿತ ವರ್ಣವನ್ನು ಕೂಡ ಸಂರಕ್ಷಣೆ ಮಾಡಬೇಕಾಗೋದು. ಅದೇ ಒಂದು ಜೀವನದಲ್ಲಿ ಅಥವಾ ನಮ್ಮ ಪರಿಸರದಲ್ಲಿ ಇರುವ ಎಲ್ಲರ ಜವಾಬ್ದಾರಿಯಾಗಿರೋದು. ಅದಕ್ಕಾಗಿ ಎಲ್ಲರೂ ಕೂಡ ಇದೇ ರೀತಿ ಬೇವಿನ ಮರವನ್ನು ಅದರ ಜೊತೆಗೆ ಇದು ದೊಣ್ಣೆ